ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮ್ಮ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ನಾಯಿಗೆ ಬೇಸಿಕ್ ಆಗಿ ನೀವು ಮನೇಲಿ ಹೇಗೆ ಟ್ರೈನ್ ಮಾಡ್ಕೊಬೋದು ಅಂತ ಹೇಳ್ಕೊಂಡು ಕೊಡ್ತೀನಿ. ಅಂದರೆ ಇದು ಯಾವುದು ಪ್ರೊಫೆಷ್ನಲ್ ವೇ ಅಲ್ಲ. 100% ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಜೊತೆಗೆ ನಿಮ್ಮ ಕಾಸು ಕೂಡ ಉಳಿಸ್ಬೋದು ಅಂತಲೂ ಕೂಡ ಗ್ಯಾರಂಟಿ ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬಾನೇ ಲಾಸ್ ಆಗುತ್ತೆ. ಏನಕ್ಕೆ ಅಂತಂದರೆ ಈ ವಿಡಿಯೋದಲ್ಲಿ ತಮ್ನೈನಲ್ಲಿ ನೋಡಿರೋ ಪ್ರಕಾರ ಸಿಟ್ ಅನ್ನೋದು ಹೇಳ್ಕೊಂಡು ಕೊಡ್ತೀವಿ. ಜೊತೆಗೆ ಇವತ್ತೇನೆ ನಾವು ಸ್ಟೇ ಮತ್ತು ಡೌನ್ ಇನ್ನೊಂದು ಮತ್ತೆ ಫೋಕಸ್ ಅನ್ನೋದು ಕಂಪ್ಲೀಟ್ ಆಗಿ ಹೇಳ್ಕೊಂಡು ಕೊಡ್ತಾ ಇದ್ದೀವಿ. ಇವತ್ತೇ ವಿಡಿಯೋ ಮಾಡ್ತಿರ್ತೀವಿ. ಈ ವಿಡಿಯೋಗಳೆಲ್ಲ ನಿಮಗೆ ಮಿಸ್ ಆಗಬಾರ್ದು ಅಂದರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾವು ವಿಡಿಯೋ ಹಾಕಿದ ತಕ್ಷಣ ನಿಮ್ಗೆ ಬರುತ್ತೆ. ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಬನ್ನಿ ಯಾವ ಥರ ಅಂತ ನನ್ನ ತಮ್ಮ ಮಾಡಿಸ್ತಾ ಇರ್ತಾನೆ ಡೆಮೋ. ನಾನು ನಿಮಗೆ ಹೇಳ್ಕೊಂಡು ಕೊಡ್ತೀನಿ ವಿತ್ ಟಿಪ್ಸ್ ಜೊತೆಗೆ. ಇದಕ್ಕೆ ನೀವು ಟ್ರೈನಿಂಗ್ಗೆ ಮೊದಲು ನೀವೇನು ಎತ್ಕೊಬೇಕು ಅಂತಂದರೆ ನಿಮ್ಗೆ ಬೇಕಾಗಿರೋಂಥ ಟ್ರೀಟ್ಸ್ಗಳಿವು. ನಿಮ್ಮ ಡಾಗ್ದು ಯಾವ್ಯಾವ ಟ್ರೀಟ್ಸ್ ಬೇಕು ಅಂತ ನೀವು ನೋಡ್ಕೊಬೇಕಾಗುತ್ತೆ. ಯಾವ್ಯಾವ ಟ್ರೀಟ್ಸ್ ಬೇಕು ಅಂತಂದರೆ ಈಗ ಒಂದೊಂದಕ್ಕೆ ಕ್ಯಾಲ್ಸಿಯಂ ಬೋನ್ಸ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಅಂದರೆ ಯುಕೆ ಚಾಕ್ಲೇಟ್ಸ್ಗಳು ಬೇರೆ ಬರ್ತಾ ಇರ್ತವೆ. ಈ ಒಂದೊಂದಕ್ಕೆ ಪನ್ನೀರ್ ಆಗಿರ್ಬೋದು, ಎಗ್ ಆಗಿರ್ಬೋದು, ಚಿಕನ್ ಆಗಿರ್ಬೋದು, ಮಟನ್ ಆಗಿರ್ಬೋದು, ಫಿಶ್ ಆಗಿರ್ಬೋದು. ಈ ಥರ ಎಲ್ಲ ರಿಕ್ವೈರ್ಮೆಂಟ್ ಇರುತ್ತೆ ನಾಯಿಗಳ್ದು. ಅಂದರೆ ನಾಯಿಗಳು ಅಂತ ಹೇಳೋಕ್ಕಾಗಲ್ಲ, ಮಕ್ಳುಗಳ್ದು. ಅದರಲ್ಲಿ ನಿಮ್ಮ ನಾಯಿಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಅಂತ ನೀವು ನೋಡ್ಕೊಬೇಕಾಗುತ್ತೆ. ನಮ್ಮದು ಟ್ರೈನಿಂಗ್ ಬಂದು ಪಾಸಿಟಿವ್ ಟ್ರೈನಿಂಗ್ ಆಗಿರುತ್ತೆ. ನಮಗೆ ಯಾವ ಥರ ನೀವೇನಾದರೂ ಇಷ್ಟು ಮಾರ್ಕ್ಸ್ ತೆಗೆದು ಈ ರೀತಿ ಓದಿದ್ರೆ ಈ ಥರ ಕೊಡಿಸ್ತೀವಿ, ಆ ಥರ ಕೊಡಿಸ್ತೀವಿ ಅಂತ ಆಸೆ ಇಟ್ಟು ರಿವಾರ್ಡ್ ಬೇಸ್ಡ್ ಆಗಿ ನಮ್ಮನ್ನ ಕೆಲಸ ಮಾಡಿಸ್ತಾರೋ ಅದೇ ರೀತಿ ನಾವು ಕೂಡ ಈ ಥರ ಮಾಡಿಸ್ಬೇಕಾಗುತ್ತೆ ಟ್ರೈನಿಂಗಲ್ಲಿ. ಇದು ಮಾಡಿಸ್ಬೇಕಂದ್ರೆ ನಿಮಗೆ ಫಸ್ಟ್ ಬೇಕಾಗುವಂಥದ್ದು ಪೇಷನ್ಸು. ಜೊತೆಗೆ ನೀವೇನು ಮಾಡಬೇಕು ಅಂತಂದರೆ ರಿಹರ್ಸಲ್ ಮಾಡಿಸ್ಬೇಕಾಗುತ್ತೆ. ರಿಎನ್ಫೋರ್ಸ್ಮೆಂಟ್ ಅಂತ ಅಂತೀವಿ. ಒಂದು ಸತಿ ಮಾಡಿಸಿ, 2 ಸತಿ ಮಾಡಿಸಿ, 3 ಸತಿ ಮಾಡಿಸಿ ಬಂದಿಲ್ಲ ಅಂತಂದರೆ ಅರ್ಧಕ್ಕೆ ಬಿಟ್ಬಿಡೋದು, ಇಲ್ಲ ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡೋದು. ಇವೆಲ್ಲ ಬಿಟ್ಟು ಮತ್ತೆ ಮತ್ತೆ ಹೇಳ್ಕೊಂಡು ಕೊಡ್ತಾ ಇರಬೇಕು. ಆಗಿಲ್ಲ ಅಂದವರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ನಾವೇ ಟ್ರೈನಿಂಗ್ ಮಾಡ್ಕೊಂಡು ಕೊಡ್ತೀವಿ. ಒಬಿಡಿಯನ್ಸ್ ಆಗಿರ್ಬೋದು, ಬಿಹೇವಿಯರ್ ಆಗಿರ್ಬೋದು, ಸೋಷಿಯಲೈಸ್ ಆಗಿರ್ಬೋದು. ನಮ್ಮಲ್ಲಿ ಬ್ರೀಡಿಂಗ್ ಸರ್ವಿಸ್ ಕೂಡ ಇದೆ, ಅಡಾಪ್ಷನ್ ಕೂಡ ಇದೆ. ಜೊತೆಗೆ ಸೋಷಿಯಲೈಸೇಷನ್ ಏನಾದ್ರು ಮಾಡಿಸ್ತೀರಾ ಅಂತಂದ್ರೆ ಒಂದಿನ ಕರ್ಕೊಂಡ್ಬನ್ನಿ, ಫ್ರೀಯಾಗಿ ಸೋಷಿಯಲೈಸೇಷನ್ ಮಾಡ್ಕೊಡ್ತೀವಿ. ಟ್ರೈನಿಂಗ್ ವಿಚಾರಕ್ಕೆ ಬಂದರೆ 15 to 20 ಡೇಸ್ ಇರುತ್ತೆ ಈ ಪೀರಿಯಡ್ ಟ್ರೈನಿಂಗ್ಗೆ. ಈಗ ಬನ್ನಿ, ಸಿಟ್ ಅನ್ನೋದನ್ನ ಯಾವ ಥರ ಹೇಳ್ಕೊಂಡು ಕೊಡಬೇಕು ಮನೇಲಿ ಅಂತ ನಾನು ನಿಮಗೆ ಹೇಳ್ಕೊಂಡು ಕೊಡ್ತೀನಿ. ಈ ರೀತಿ ನೀವು ಯಾವಾಗಲೇ ಬೆಡ್‌ನ ಏನಾದರೂ ಯೂಸ್ ಮಾಡ್ತಿರ್ತೀರಾ ಅಂತಂದರೆ ಸ್ಯಾನಿಟೈಸ್ ಮಾಡಬೇಕು. ಜೊತೆಗೆ ಒಂದು ಒಳ್ಳೆ ಓಡರ್ ಬರೋಂಥ ಪರ್ಫ್ಯೂಮ್‌ನ ಅದಕ್ಕೆ ಹಾಕಬೇಕಾಗುತ್ತೆ. ಏನಕ್ಕೆ ಅಂದರೆ ಯಾರೋ ಒಬ್ಬರು ಬರ್ತಾರೆ, ಅವಾಗ ಏನಾದರೂ ಬೆಡ್ಡಿಂಗ್ ನೋಡಿದಾಗ ನೀಟಾಗಿರಬೇಕು. ಜೊತೆಗೆ ಅದು ಸ್ಯಾನಿಟೈಸ್ ಆಗಿರಬೇಕು. ಜೊತೆಗೆ ಸ್ಮೆಲ್ ಬರೋ ಥರ ಆಗಿರಬಾರ್ದು. ಇವತ್ತು ನಮ್ಮ ಚಾರು ಬೇರೆ ಬಂದವಳೆ ಮೇಲಕ್ಕೆ. ಇವಳು ಹೆಂಗ್ ಸಿಟ್ ಮಾಡ್ತಾಳೆ ಅಂತ ತೋರಿಸ್ತೀನಿ ನೋಡಿ. ಇವಳಿಗೆ ಹೇಳ್ಬೇಕು, ಕುಂತ್ಕಣಕ್ ಹೋಗ್ತಾಳೆ. ನಮ್ಮಮ್ಮ ಬಂದಿದ್ದ ತಕ್ಷಣ ಅವಳಿಗೆ ಒಂಥರ ಧೈರ್ಯ. ಈಗ ಕುಂಡಿಸ್ತೀನಿ ನೋಡಿ ಈಗ. ಕುಂತ್ಕಮ್ಮ. ಇಷ್ಟೇ. ಇವಳನ್ನ ಕಂಟ್ರೋಲ್ ತಗೊಳೋದು ತುಂಬಾ ಕಷ್ಟ. ಯಾಕೆ ಇವಳನ್ನ ಟ್ರೈನ್ ಮಾಡಕ್ಕಾಗಲ್ವಾ ಅಂತ ಕೇಳ್ಬೋದು. ಟ್ರೈನಿಂಗ್ ಇಲ್ದಂಗೆ ಮಡಿಕೊಳ್ಬೇಕು ಇವಳನ್ನ. ಇವಳು ಒಂಥರ ಮನುಷ್ಯ ತರ ಬೆಳೆದ್ಬಿಟ್ಟವಳೆ. ಅದಕ್ಕೆ ಇವಳಿಗೆ ಯಾವುದೇ ಟ್ರೈನಿಂಗ್ ನೆಸೆಸರಿ ಇಲ್ಲ. ನೋಡಿ, ಇವತ್ತು ನಮ್ಮ ಜೊತೆ ಸಿಟ್ ಮಾಡಕ್ಕೆ ನಿಮ್ಗೆ ಹೇಳ್ಕೊಂಡು ಕೊಡ್ತಿರೋಂಥ ವ್ಯಕ್ತಿ ಬಂದು ಕೈರನ್ ಅಂತ. ಇವನ್ಗೆ 4 ತಿಂಗಳು ಮೇಲ್ ಗೋಲ್ಡನ್ ರಿಟ್ರೀವರು. ಇವನು ಬಂದಿರೋದು ನಮ್ಮ ಮನೆಗೆ ಟ್ರೈನಿಂಗ್ ಪರ್ಪಸ್ಗಾಗಿ. 15 ಡೇಸ್ ಆಯಿತು. ಆಲ್ರೆಡಿ ಎಲ್ಲ ಕಲ್ತಿದ್ದಾನೆ. ಬಿಹೇವಿಯರ್ ಆಗಿರ್ಬೋದು, ಒಬಿಡಿಯನ್ಸ್ ಆಗಿರ್ಬೋದು. ಜಸ್ಟ್ ನಿಮಗೆ ಯಾವ ರೀತಿ ಅಂತ ತೋರ್ಸೋಕ್ಕೋಸ್ಕರ ಇವನ್ನ ಯೂಸ್ ಮಾಡ್ಕೊತಾ ಇದ್ದೀವಿ. ಇವನು ಹೆಲ್ಪ್ ತಗೊತಾ ಇದ್ದೀವಿ. ನಾವಿವತ್ತು ಯೂಸ್ ಮಾಡ್ತಿರೋದು ಯಾವುದೇ ಕೋಲ್ ಆಗಿಲ್ಲ, ಯಾವುದೇ ಎಲೆಕ್ಟ್ರಿಕ್ ಇದಾಗಿಲ್ಲ. ನಾವು ಯೂಸ್ ಮಾಡ್ತಿರೋದು, ಯಾವಾಗಲೂ ಯೂಸ್ ಮಾಡೋದು ಚೋಕ್ ಚೈನ್. ನಿಮಗೆ ಗೊತ್ತಿರುತ್ತೆ ಚೋಕ್ ಚೈನ್ ಅಂದರೆ ಯಾವುದು ಅಂತ. ನಮ್ಮ ಹತ್ರ ದೊಡ್ಡದು ಇದೆ, ತೋರಿಸ್ತೀನಿ. ಈ ರೀತಿ ಬರ್ತವೆ ಚೋಕ್ ಚೈನು. ಇದು ಚಾರುದು, ಇದು ಬ್ರೌನ್ ಇದು. ಇದು ಯಾವಾಗಲೂ ಇಲ್ಲೇ ಇರುತ್ತೆ. ಈಗ ಮೊದಲು ಇವಾಗ ಸಿಟ್ಟು ಹೇಳ್ಕೊಂಡು ಕೊಡಬೇಕು ಅಂತಂದರೆ ಏನು ಬೇಕು ಅಂತ ನೀವು ನೋಡಿದ್ರೆ ಟ್ರೀಟ್ಸ್ ಬೇಕಾಗುತ್ತೆ. ಈಗ ಫಸ್ಟ್ ಹೇಳ್ಕೊಂಡು ಕೊಡ್ಬೇಕಂತಂದರೆ ಫಸ್ಟ್ ತೋರಿಸಿ ಯಾವ ಥರ ಅಂತ. ಈ ಥರ ಸ್ವಲ್ಪ ವಾಕ್ ಮಾಡಿಸಿ. ಈಗ ಮೊದಲನೇ ಸ್ಟೆಪ್ ಬಂದು ಈ ರೀತಿ ಇರೋದನ್ನ ಹತ್ರ ಮಾಡ್ಕೊಳ್ಳಿ ಫಸ್ಟು ಲೀಶ್ನ. ಜೊತೆಗೆ ಈ ರೀತಿ ನೋಡಿ, ಈ ರೀತಿ ಹಿಪ್ ಬೋನ್ ಇರುತ್ತಲ್ಲ, ಇಲ್ಲಿ ಏನು ಮಾಡಬೇಕು, ಪ್ರೆಸ್ ಮಾಡಬೇಕಾಗುತ್ತೆ. ಈಗ ನೀವು ಒಂದು ಕಮಾಂಡ್ ಹೇಳ್ಬೇಕಾಗುತ್ತೆ, ಸಿಟ್ ಅಂತ. ನೋಡಿದ್ರಲ್ಲ, ಈ ರೀತಿ ಸಿಟ್ ಮಾಡಿದ ತಕ್ಷಣ ನೋಡ್ತವೆ ನಿಮ್ಮನ್ನ. ಆಗೇನು ಮಾಡಬೇಕು, ಈ ರೀತಿ ನೀವು ಟ್ರೀಟ್ಸ್ಗಳನ್ನ ತಗೊಂಡು ರಿವಾರ್ಡ್ ಮಾಡಬೇಕಾಗುತ್ತೆ. ಗುಡ್ ಬಾಯ್ ಅಂತನೋ, ಗುಡ್ ಗರ್ಲ್ ಅಂತನೋ, ಈ ಥರ ರಿವಾರ್ಡ್ ಮಾಡಬೇಕಾಗುತ್ತೆ. ಜೊತೆಗೆ ಇದು ತಿಂದಾದ್ಮೇಲೆ ಕಂಪ್ಲೀಟಾಗಿ ಸಂಪೂರ್ಣವಾಗಿ ತಿಂದಾದ್ಮೇಲೆ ಸ್ವಲ್ಪ ಮುಂದಕ್ಕೆ ವಾಕ್ ಮಾಡಿಸಿ. ನೋಡಿ, ಈಗ ಮುಂದಕ್ಕೆ ಈ ಥರ ಒಂದು ಸ್ವಲ್ಪ ಸ್ಟೆಪ್ನ ಮುಂದಕ್ಕೆ ಮಾಡಿಸಿ, ತಿರ್ಗಾ ನೆಕ್ಸ್ಟು ಸಿಟ್ ಅಂತ ಹೇಳಿದ್ರಲ್ಲ ಅವಾಗಲೇ, ಇದನ್ನ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿಸಿ. ನೋಡಿ, ಈಗ ಕುಂತ್ಕೊಂತಲ್ಲ, ಈ ಪೊಸಿಷನ್ ಯಾವುದು ನೋಡಕ್ಕೆ ಹೋಗ್ಬೇಡಿ. ಈಗ ಏನು ಮಾಡ್ತೀರಾ, ಈಗ ಒಂದು ಸ್ವಲ್ಪ ರಿವಾರ್ಡ್ ಮಾಡಿ. ಗುಡ್ ಬಾಯ್. ಈಗ ನೆಕ್ಸ್ಟು ನೀವೇನು ಮಾಡ್ತೀರಾ, ಅದೇ ಥರನೇ ಸ್ವಲ್ಪ ಮುಂದಕ್ಕೆ ಹೋದ್ಮೇಲೆ ಈ ಥರ ಕುಂತ್ಕೊಳ್ಳುತ್ತಲ್ಲ, ಈ ಥರ ಕುಂತ್ಕೊಂಡಾದ್ಮೇಲೆ ಒಂದು ಟ್ರೀಟ್ ಕೊಡಿ. ಗುಡ್ ಬಾಯ್.
ನೋಡಿ ಕಂಪ್ಲೀಟಾಗಿ ತಿನ್ಬೇಕಿದು. ಅಂಥವರೆಗೂ ಸಂಪೂರ್ಣವಾಗಿ ಕಾಯಲೇಬೇಕು ನೀವು. ಈಗ ನೆಕ್ಸ್ಟು ಈ ಥರ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಏನಕ್ಕೆ ಅಂದರೆ ಇಲ್ಲೊಂದು ಶಿಡ್ಸು ಐತೆ, ಅಲ್ಲಷ್ಟು ಜನ ಅವ್ರೆ, ಇಲ್ಲಿ ಬೇರೆ ಚಾರು ಅವಳೆ. ಇವ್ರಿಗೆಲ್ಲ ಡಿಸ್ಟ್ರಾಕ್ಷನ್ಸ್ ತುಂಬ ಇರಬಾರ್ದು. ಸೊ ನೋಡ್ಕೊಂತಾ ಇರಿ ಡಿಸ್ಟ್ರಾಕ್ಷನ್ ಇಲ್ದಿರೋ ಥರ. ಡಿಸ್ಟ್ರಾಕ್ಷನ್ ಇರೋದಕ್ಕೆ ಅದು ಅಳ್ತಾ ಇತ್ತಾ ಎಳೀತೈತೆ ಮನಸ್ಸು. ಈಗ ಸ್ವಲ್ಪ ಮೂವ್ ಮಾಡ್ಸೋಣ ಮುಂದಕ್ಕೆ. ನೋಡಿದ್ರಲ್ಲ ಈ ಥರ ಮೂವ್ ಮಾಡಿಸಿ ಹಿಂದೆಗಡೆ ಟ್ಯಾಪ್ ಮಾಡಿ ಸಿಟ್ ಅಂತ ಕುಂತ್ಕೊಳ್ಳುತ್ತೆ. ನೆಕ್ಸ್ಟ್ ಒಂದು ರಿವಾರ್ಡ್ ಕೊಡಿ ಈ ರೀತಿ. ಗುಡ್ ಬಾಯ್. ಇದೇ ರೀತಿ ನೀವು ರಿಎನ್ಫೋರ್ಸ್ಮೆಂಟ್‌ನ ಮಾಡಲೇಬೇಕಾಗುತ್ತೆ. ತುಂಬಾ ಸರಿ ಅಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಇದ್ದೇ ಇರುತ್ತೆ. ಎಲ್ಲರಿಗೂ ಇದೇ ರೀತಿ ಬೇಗ ಕಲ್ತ್ಬಿಡೋದು ಅಂತಾನೆ ಹೇಳಕ್ಕಾಗಲ್ಲ. ಕೆಲವೊಂದು ನಾಯಿ ಬೇಗನೂ ಕಲಿಬೋದು. ಅದಕ್ಕೋಸ್ಕರ ಇದನ್ನ ಟ್ರೈ ಮಾಡಿ ಅಂತ ಹೇಳ್ತಾ ಇದೇ ರೀತಿನೇ ಕುಣ್ಸೋದು. ಜೊತೆಗೆ ಫೈನಲ್ ಆಗಿ ಹೆಂಗಿರುತ್ತೆ ಅಂತಂದ್ರೆ ನಿಮ್ಗೆ ಸಿಟ್ ನೋಡಿ ಈ ತರ ಫೈನಲ್ ಆಗಿ ಸಿಟ್ ಅಂದ ತಕ್ಷಣ ಸಿಟ್ ಮಾಡುತ್ತೆ. ಸರಿನಾ? ಅವ್ನಿಗೆ ಏನಕ್ಕೆ ಅಂತಂದ್ರೆ ಆ ಥರ ನೋಡ್ತಾ ಇರೋದು ಏನಕ್ಕೆ ಅಂತಂದ್ರೆ ಒಂದು ಇದನ್ನ ಇಟ್ಕೊಂಡು ಫೋಕಸ್ ಅಂತ ಹೇಳ್ಕೊಂಡು ಕೊಟ್ಟಿದ್ದೀವಿ. ಏನಕ್ಕೆ ಅಂದ್ರೆ ಕೆಲವೊಂದ್ಸತಿ ನಾಯಿಗಳಿಗೆ ಒಬಿಡಿಯನ್ಸ್ ಅಲ್ಲಿ ಫೋಕಸ್ ಅನ್ನೋದು ತುಂಬಾನೇ ಮುಖ್ಯ ಆಗುತ್ತೆ. ಫೋಕಸ್ ಮಾಡೋದೇ ತುಂಬಾ ನೋಡಲಿ. ಇಲ್ಲಾಂದ್ರೆ ಎಗ್ರೋದು, ತಿನ್ನೋದು, ಕಚ್ಚೋದು, ಅಗ್ರೆಸಿವ್ ಆಗ್ಬಿಡೋದು ಈ ತರ ಆಗ್ಬಿಡ್ತಾವೆ ಡಾಗ್ಸ್. ಈ ತರ ಪೇಷನ್ಸ್ ಆಗಿರ್ಬೇಕು. ನೋಡಿ ಈ ತರ. ಈಗ ಹೇಳ್ತಾ ಇರೋದ್ನ ನೀವು ಟ್ರೈನಿಂಗ್ ಮಾಡ್ಬೇಕಾದ್ರೆ ಟಿಪ್ಸ್ ಬೇಕಂತಂದ್ರೆ ಟಿಪ್ಸ್ ಯಾವ ತರ ಇರುತ್ತೆ ನಮ್ಮ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಂತಂದ್ರೆ ಟ್ರೈನಿಂಗು ಒಂದನ್ ಮಾಡ್ತೀರಾ ಅಂದ್ರೆ 5 ಮಿನಿಟ್ಸ್ ಮಾತ್ರ ಕೊಡ್ತಾರೆ. ಹಿಂಸೆ ಕೊಟ್ಟು ಮಾಡಕ್ ಹೋಗ್ಬೇಡಿ. ಮತ್ತೆ ಏನೇ ಮಾಡೋದಿದ್ರು ಸಾಫ್ಟ್ ಟ್ರೀಟ್ಸ್ ನ ಇಟ್ಕೊಳ್ಳಿ. ಹಾರ್ಡ್ ಟ್ರೀಟ್ ಅಂದ್ರೆ ಅದ್ ಕಡಿಯಕ್ಕೆ ಹಾಕ್ಬಾರ್ದು. ಒಂದನ್ನೇ ಇಟ್ಕೊಂಡು ಕಲಿಸ್ತಾ ಇರ್ತೀವಿ ಅಂತಂದ್ರೆ ತಪ್ಪದು. ಕೆಲವೊಬ್ರು ಬಾಲ್ ಇಟ್ಕೊಂಡು ಕಲಿಸ್ತಾರೆ, ಅದೊಂಥರ ಪಾಸಿಟಿವ್. ಬಟ್ ನೋಡಿ ಇಷ್ಟ ಆಗೋದನ್ನ ಕೊಟ್ಟು ಕಲ್ಸೋದ್ರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ಒಂದು ಬಿಹೇವಿಯರ್ ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಪ್ರತಿ ಸರಿ ರಿವಾರ್ಡ್ ಅನ್ನೋದನ್ನ ಮಾಡ್ಬೇಕಾಗುತ್ತೆ. ಇಲ್ಲ ಅಂದ್ರೆ ಸುಮ್ನೆ ಯಾರು ಮಾಡಕ್ ಹೋಗ್ಬೇಡಿ. ಮತ್ತೆ ಫಿಸಿಕಲ್ ಆಗಿ ಜೋರಾಗೆ ಪುಷ್ ಮಾಡಕ್ ಹೋಗ್ಬೇಡಿ. ನಾವ್ ಇಲ್ಲಿ ಏನೋ ಹೇಳ್ಕೊಂಡಿರ್ತೀವಿ ಅಂದ್ರೆ ಟ್ಯಾಪ್ ಮಾಡ್ಬೇಕಂತ ಹೇಳಿರ್ತೀವಿ, ಒಬ್ರೊಬ್ರು ಹಾಕಿ ಅಮುಕ್ ಬಿಡ್ತಾರೆ. ಆತರ ಎಲ್ಲ ಮಾಡೋದನ್ನ ಕಂಪ್ಲೀಟ್ ಆಗಿ ಬಿಡ್ಬೇಕಾಗುತ್ತೆ. ನೆಕ್ಸ್ಟ್ ನೀವು ಇವತ್ತಿನ ಒಂದು ವಿಡಿಯೋ ಮಾಡಿರ್ತೀರಾ ಅನ್ಕೊಟ್ಟಿರ್ತೀರಲ್ಲ, ಆ ಸೆಷನ್ ಅಲ್ಲಿ ಏನೇನ್ ತಪ್ಪು ಮಾಡ್ತೀನಿ ಅಂತ ಒಂದು ನೋಟ್ ಮಾಡ್ಕೊಳ್ಳಿ. ಏನ್ ರಿಪೀಟ್ ಮಾಡ್ಬಾರ್ದು ಅಂತ ಒಂದು ತೋರಿಸಿ ನಿಮ್ಗೆ ಗೊತ್ತಾಗುತ್ತೆ ನಿಮ್ಗೆ ಯಾವ ತರ ಇವತ್ತು ಟ್ರೈನಿಂಗ್ ಮಾಡ್ಬೇಕು ಅಂತ. ನೆಕ್ಸ್ಟ್ ಕಾಮನ್ ಮಿಸ್ಟೇಕ್ಸ್ ನ ಯಾವ್ಯಾವ ಅವಾಯ್ಡ್ ಮಾಡ್ಬೇಕು ಅಂತಂದ್ರೆ ಶೌಟ್ ಮಾಡ್ಬಾರ್ದು ಜೋರಾಗಿ, ಹಂಗೆ ಹಿಂಗೆ ಅಂತ ಕಿರ್ಚಾಡ್ಬಾರ್ದು, ಹೊಡಿಯಕ್ ಹೋಗ್ಬಾರ್ದು, ಎಳ್ದಾಡಕ್ ಹೋಗ್ಬೇಡಿ. ಒಂದೊಂದು ಕಮೆಂಟ್ ನ ನೀವು 10 ಸತಿ ಮಾಡ್ಸೋದ್ರಿಂದ ಅಂದ್ರೆ ಒಂದೊಂದೇ ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡ್ಸೋದ್ರಿಂದ ತುಂಬಾನೇ ಯೂಸ್ ಆಗುತ್ತೆ. ಇವಾಗ ಏನ್ ನೋಡಿದ್ರು ನೀವು ಇದು ಸ್ಟೇ. ಇದನ್ನ ನೀವು ನೋಡ್ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋವರೆಗೂ ಕಾಯ್ತಾ ಇರ್ಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದೀವಿ. ಈ ವಿಡಿಯೋ ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಫಸ್ಟ್ ಲೈಕ್ ಮಾಡಿ ಮತ್ತೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ನಮ್ಮ ಯಾವ ಪ್ರಪಂಚನ ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಮತ್ತೆ ಯೂಟ್ಯೂಬ್ ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡು ನೆಕ್ಸ್ಟ್ ಬರೋಂಥ ವಿಡಿಯೋಸ್ಗಾಗಿ ಕಾಯ್ತಾ ಇರಿ.